ಏನು ಬರೆಯೇನೆ? ಮನೆ ಪತ್ರ. ಮನೆ ಪತ್ರ ಆಮೇಲೆ ಹಾಕೋಣ. ಸ್ವಲ್ಪ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏನು ಮಾಡಿದೆ ಇವತ್ತು? ಹಾಂ, ಎಲ್ಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸೊ ಇವತ್ತಿನ ಬ್ಲಾಗ್ ಸಂಜೆ 6 ಗಂಟೆ ಆಗಿದೆ. ಇವತ್ತು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ 3 ದಿನದಿಂದ ಫ್ರೆಂಡ್ಸ್ ಚೆನ್ನಾಗಿ ಮನಗಿಸ್ಬಿಟ್ಟಿದೆ. ನನ್ನ ವಾಯ್ಸ್ ನೋಡ್ಬೋದು. ಏನಂದರೆ ಒಂದೇ ರೀಸನ್ ಅಲ್ಲೋದು, ಅದು ವಾಸಿ ಆಯಿತು, ಪರವಾಗಿಲ್ಲ. ಬಟ್ ಏನು ಅಂತ ಗೊತ್ತಿಲ್ಲ, ಪೇನ್ಗೋ ಏನೋ ತುಂಬ ಜ್ವರ ಬಿಟ್ಟು ಬರ್ತಾಯಿತ್ತು. ಹಾಗಾಗಿ ಬ್ಲಾಗ್ ಕೆಲಸ ಮಾಡಬೇಕು, ಜೊತೆಗೆ ಬ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಕೆಲಸ ಕಂಟಿನ್ಯೂಸಾಗಿ ಹುಷಾರಿಲ್ಲ ಅಂದರೆ ಕಂಟಿನ್ಯೂಸಾಗಿ ಕೆಲಸ ಮಾಡ್ತಾಯಿದ್ದೆ. ಹಾಗಾಗಿ ಜ್ವರ ಪೂರ್ತಿ ಕಮ್ಮಿನೇ ಆಗಿಲ್ಲ. ನೆನ್ನೆಲ್ಲ ಆಸ್ಪತ್ರೆಗೆ ಹೋಗಿದ್ದೆ, ಮೊನ್ನೆನೂ ಹೋಗಿದ್ದೆ. ಬಟ್ ಇವಾಗ ಪರವಾಗಿಲ್ಲ ಸ್ವಲ್ಪ. ಹಾಗಾಗಿ ಇವತ್ತು ಬ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಏಕೆಂದರೆ ಬ್ಲಾಗನ್ನು ಇನ್ನೊಂದು ಎಲ್ಲರೂ ಬ್ಲಾಗ್ ಮಾಡ್ಬೋದಾಗಿತ್ತು. ನೆನ್ನೆಲ್ಲ ಮನೇಲಿ ಇಟ್ಟು ಬ್ಲಾಗ್ ಮಾಡ್ಬೋದಾಗಿತ್ತು, ಬಟ್ ಆಗಲಿಲ್ಲ. ಒಂದೇ ರೀಸನ್ನು, ಕೆಲಸನೂ ಮಾಡಬೇಕಾಗಿತ್ತು ಜೊತೆಗೆ. ಯಾಕೆಂದರೆ ಅವರು ಡ್ಯೂಟಿಗೆ ಹೋಗಿದ್ರು, ಹಂಗಾಗಿ ಅವರು ಇರಲಿಲ್ಲ, ಹಿಂಸೆ ಆಗೋದು. ಸೊ ಅದಕ್ಕೆ ಏನು ಮಾಡಿದೆ, ಆದಷ್ಟು ಮಾಡೋಣ ಅಂಥೇಳಿ ನಾನೇ ಬ್ಲಾಗ್ ಮಾಡೇ ಇಲ್ಲ. ಸೊ ನೆನ್ನೆಲ್ಲ ನಾನ್ ವೆಜ್ ಮಾಡಿದ್ವಿ, ಚಿಕನ್ ಮಾಡಿದ್ವಿ, ನಾಟಿ ಕೋಳಿ, ನಮ್ಮದೇ ಕೋಳಿ ಇತ್ತು. ಬಟ್ ವೀಡಿಯೋ ಮಾಡಿದೆ, ಸ್ವಲ್ಪ ಮಾಡೋಕ್ಕಾಗಲಿಲ್ಲ, ಸುಸ್ತಾಗೋಯ್ತು, ಈಗಲೂ ಸುಸ್ತು, ತುಂಬ ಸುಸ್ತು. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಟೈಮ್ ಸರಿ ಇಲ್ಲ. ನನಗೆ ಹಂಗೆ ಏನಾರು ಒಂದು ಮಾಡ್ತೀನಿ ಅಂದಾಗ ಏನಾರು ಒಂದು ಎಡವಟ್ಟಾಗುತ್ತೆ. ನನ್ನ ಟೈಮೇ ಸರಿ ಇಲ್ಲ ಗುರು. ಸರಿ, ಫೈನಲಿ ಬನ್ನಿ ನೋಡ್ಬೋದು. ಸೊಪ್ಪು, ಬೆರಕೆ ಸೊಪ್ಪಿದೆ. ನಮ್ಮ ದೊಡ್ಡಮ್ಮ ಕೂತಿರು ನೆನೆ ತೋಟದಲ್ಲಿ. ಈಗ ಮಳೆ ಊದಿದೆಯಲ್ವಾ, ಮಳೆ ಹುಯ್ತಾ ಇದ್ದಿಲ್ವ ಕಂಟಿನ್ಯೂಸ್ ಆಗಿ. ಈ ಬೇಲಿ ಮೇಲೆ ಸೊಪ್ಪೆಲ್ಲ ತುಂಬ ಇರುತ್ತೆ, ಸೊಪ್ಪು. ಹಾಗಾಗಿ ಚೆನ್ನಾಗಿರುತ್ತೆ. ನನಗಿಷ್ಟ, ಸೊಪ್ಪು ಅಂದ್ರೇ ಇಷ್ಟ. ಫಸ್ಟ್ ಆಫ್ ಆಲು ಸುಮ್ಮನೆ ಹಂಗೆ ಕೈ ಆಡ್ಸ್ದಾಗ ಮೊನ್ನೆ ಒಂದು ಹಿಡಿ, ನಿನ್ನೆ ಒಂದು ಹಿಡಿ ಕುಯ್ದಿದ್ರು, ಒಂದಷ್ಟಾಗಿದೆ. ಅದಕ್ಕೆ ಪಲ್ಯಗಿಲ್ಲ ಏನೂ ಮಾಡಲ್ಲ, ಪಲ್ಯ ಏನೂ ಮಾಡೋಕ್ಕೆ ಹೋಗಲ್ಲ. ಸೊ ಹಂಗೆ ಬೇಳೆ ಒಂದು ಜೊತೆ ಹಾಕಿ ಉಪ್ಸಾರು ಖಾರ ಆಡಿಸಿ ಮುದ್ದೆ ಮಾಡಿ ಸ್ವಲ್ಪ ರೈಸ್ ಮಾಡಿದ್ದೆ. ಮಧ್ಯಾಹ್ನ ಹಂಗೆ ಇದೆ, ಮನೆ ಮಾಡಿದ್ರು. ನಾನಂತ ಎದ್ದೇ ಇಲ್ಲ ಬಿಡಿ. ಹೇಳ್ಬೇಕು ಅಂದರೆ ತೋಟಕ್ಕೆ ಹೋಗಲಿಲ್ಲ ಇವತ್ತೆಲ್ಲ. ನಮ್ಮ ಮನೆಯವ್ರು ಬೆಳಗ್ಗೆ ಹೋಗಿ ಮಾಡ್ಕೊಬಂದಿದ್ರು. ಈಗ ನಮ್ಮ ದೊಡ್ಡಮ್ಮ, ನನ್ನ ಮಗಳು ಸ್ವಲ್ಪ ಹೋಗಿದ್ದಾಳೆ ಈಗ. ಮತ್ತು ನಮ್ಮ ಮನೆಯವರು ಇದ್ದಾರೆ, 3 ಜನ ಇದ್ದಾರೆ, ಹಂಗೆ ಮೇಂಟೆನೆನ್ಸ್ ಮಾಡ್ತಾರೆ. ಹಂಗಾಗಿ ನಾನು ಹೋಗಲಿಲ್ಲ. ಈಗ ಉಪ್ಸಾರು ಮುದ್ದೆ ಮಾಡಿ ಉಪ್ಸಾರು ಖಾರ ಮಾಡಿ ಸ್ವಲ್ಪ ಬರುತ್ತೆ, ಬೆಳಗ್ಗೆ ಮಾಡ್ಬಿಟ್ಟು ರೆಸ್ಟ್ ಮಾಡ್ತೀನಿ. ಹಿಂಗೆ ಜಾಸ್ತಿ ಮಾತ್ರ ಸುಸ್ತಾ ಹೋಗುತ್ತೆ ಫ್ರೆಂಡ್ಸ್, ಏನು ಏನು ಅಂತಲೇ ಗೊತ್ತಿಲ್ಲ. ಸರಿ, ನೆಕ್ಸ್ಟ್ ಏನು ಅಡುಗೆ ಆಯ್ತು ಅಂತ ಬ್ಲಾಗಲ್ಲಿ ಹೇಳ್ತೀನಿ ಬನ್ನಿ. ಇವತ್ತಿನ ಬ್ಲಾಗ್ ಎಲ್ಲಿವರೆಗೂ ಎಂಡಾಗುತ್ತೆ ಅಂತ ಗೊತ್ತಿಲ್ಲ. ರಾತ್ರಿನೇ ಎಂಡಾಗುತ್ತೋ, ಅವರೆಲ್ಲ ಬಂದಮೇಲೆ ಎಂಡಾಗುತ್ತೋ, ಸೊ ಬೆಳಗ್ಗೆ ಎಂಡಾಗುತ್ತೋ ಗೊತ್ತಿಲ್ಲ. ಸೊ ಎಷ್ಟಾಗುತ್ತೋ ಅಷ್ಟು ಬ್ಲಾಗ್ ಮಾಡ್ತೀನಿ, ಓಕೆನಾ? ಕಂಟಿನ್ಯೂ ಮಾಡೋಣ, ಬಾಯ್. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರಾ, ದಯವಿಟ್ಟು ಒಂದು ಲೈಕ್ ಮಾಡಿ. ಯಾರೆಲ್ಲ 100 ಜನದ ಮೇಲೆ ನೋಡ್ತೀರಾ ಬಟ್ ಸಬ್ಸ್ಕ್ರೈಬ್ ಆಯ್ತಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಿಂಗೆ ನಿಮ್ಮಿಂದ ನನ್ನ ಸಪೋರ್ಟ್, ನಿಮ್ಮ ಸಪೋರ್ಟ್ ನನಗೆ ಬೇಕು, ತುಂಬ ಅವಶ್ಯಕತೆ. ಹಂಗಂತ ಹೇಳ್ತಾ ಸ್ಟಾರ್ಟ್ ಮಾಡ್ತಿದ್ದೀನಿ, ಬನ್ನಿ. ಸೊ ಉಪ್ಸಾರು ಮಾಡೋದೆಲ್ಲ ನಿಮಗೆ ತೋರಿಸಲಿಲ್ಲ, ಯಾಕೆಂದರೆ ಮಾಮೂಲಿ ನಾರ್ಮಲಾಗಿ ಮಾಡ್ಬೋದು ಅಂತ ನಾನು ವೀಡಿಯೋ ಮಾಡಿರೋದು. ಉಪ್ಸಾರು ಖಾರ ಯಾವ ಥರ ಮಾಡ್ಬೋದು ಅಂತ, ನಮ್ಮ ಮನೇಲಿ ನಾನು ಯಾವ ಥರ ಮಾಡ್ತೀನಿ ಅಂತ ವೀಡಿಯೋ ಮಾಡಿದ್ದೀನಿ. ಸೊ ಮಾಮೂಲಿ ಬೇಳೆಕಾಳು ಹಾಕಿ ಅದಕ್ಕೂ 1-2 ವಿಷಲ್ ಕೂಗಿಸಿ ಸೊಪ್ಪು ತುಂಬೋದೆ, ಅಂದರೆ ಸಿಂಪಲ್ಲಾಗಿ ಮಾಡುವಂಥದ್ದು. ಪಲ್ಯ ಮಾಡಿದ್ರೆ ಮಾಮೂಲಿ ಗೊತ್ತಿರುತ್ತಲ್ಲ, ಆ ಥರ ಎಲ್ಲ ಮಾಡ್ಬೋದು. ಹಂಗಾಗಿ ನಮಗೆ ಇದನ್ನು ಪೂರ್ತಿ ವೀಡಿಯೋ ಮಾಡಿಲ್ಲ, ಸ್ವಲ್ಪನೇ ವೀಡಿಯೋ ಮಾಡಿರೋದು ನೋಡಿ. ಮೆಣಸಿನ್ಕಾಯಿ ಹುರ್ಕೊಂಬಿಟ್ರೆ ಉಪ್ಸಾರು ಖಾರ. ಸೊ ಉಪ್ಸಾರು ಖಾರ ಆಡ್ಸೋಕ್ಕೆ ಫ್ರೆಂಡ್ಸ್ ಮೆಣಸಿನ್ಕಾಯಿ ಸೊ ಈ ಥರ ಹುರ್ಕೊಂಡಿದ್ದೀನಿ. ಇದಕ್ಕೆ ಬೆಳ್ಳುಳ್ಳಿ, ಹುಣಸೆಹಣ್ಣು, ಸ್ವಲ್ಪ ಕಾಯಿಚೂರು, ಮೆಣಸು, ಜೊತೆಗೆ ಕೊತ್ತಂಬರಿ ಸೊಪ್ಪು, ಉಪ್ಪು ಇಷ್ಟನ್ನ ಹಾಕ್ಕೊಂಡು ರುಬ್ಕೊಳ್ಳೋದು. ಫಸ್ಟ್ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಳ್ಳೋದು. ಪುಡಿ ಮಾಡ್ಕೊಂಡ ಮೇಲೆ ಉಪ್ಪು, ಕೊತ್ತಂಬರಿ ಸೊಪ್ಪು, ಬಿಸಿನೀರು ಹಾಕಬೇಕು. ಬೇಳೆ ನೀರು ಬರುತ್ತಲ್ಲ, ಇದು ಕುಕ್ಕರ್ದು ಬಿಟ್ಟು ಸುಟ್ಬಿಡ್ದು ಬೇಳೆ ಕೂಗಿಸಿರೋದು ನೀರಿದೆಯಲ್ಲ, ಆ ನೀರನ್ನ ಹಾಕ್ಕೊಂಡು ಆಡಿಸ್ಕೊಳ್ಳೋದು. ಉಪ್ಸಾರು ಖಾರ ರೆಡಿ. ತೋರಿಸ್ತೀನಿ ಏನು ಅಂತ. ಸೊ ಕಾಯಿಚೂರು ಪೀಸ್ ಮಾಡಾಕ್ತೆ ಫ್ರೆಂಡ್ಸ್. ಈಗ ನೋಡಿದ್ವಿಯಲ್ಲ, ಇದನ್ನು ಹಾಕ್ಕೊಳ್ಳೋಣ, ಹುಣಸೆಹಣ್ಣ, ಮೆಣಸು ಹಾಕ್ಕೊಳ್ಳೋಣ, ಬೆಳ್ಳುಳ್ಳಿ ಆಮೇಲೆ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಪೇಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀವಿ. ಸೊ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಲವಣ ಹಾಕಿದ್ದೀನಿ. ಇದನ್ನು ರುಬ್ಕೊಂಬಿಡೋಣ. ಫೈನಲಿ ಸಖತ್ತಾಗಿದೆ, ಕಲರ್ಫುಲ್ಲಾಗಿ ಆಗಿದೆ ಉಪ್ಸಾರು ಖಾರ. ಘಮ ಅಂತ ಇದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿದೆ. ಈಗ
ಇದು ಬೇಳೆ ನೀರು ಕೂಗಿಸ್ತಾನೆ ಸೊಪ್ಪು ತುಂಬಿಟ್ಟು ಖಾರದ ನೀರು ಊದ್ಬಿಟ್ಟು ಸೊಪ್ಪು ತುಂಬಿದ್ಬಿಟ್ಟು ಪಲ್ಯಗೆಲ್ಲ ಏನೂ ಮಾಡಲ್ಲ, ಹಂಗೆ ಒಂದೆರಡು ಮಳೆ ಮೆಣ್ಣದು ಆಫ್ ಮಾಡ್ಬಿಡ್ತೀನಿ, ಹಂಗೆ ತಿನ್ನೋಣ ಅಂತ. ಸ್ವಲ್ಪ ಸೊಪ್ಪು ಕಮ್ಮಿ ಇದೆ ಹಂಗಾಗಿ. ಆಮೇಲೆ ಸೈಡ್ ಮುದ್ದೆ ಇಟ್ಬಿಟ್ರೆ ಅಡುಗೆ ಕ್ಲೋಸ್. ಸೊಪ್ಪು ತುಂಬ್ತಾಯಿದ್ದೀನಿ ಫ್ರೆಂಡ್ಸ್, ಯಾಕೆಂದರೆ ನಾವು ಮರ್ತ್ಕೊಂಡೇ ಬಿಟ್ಟೆ. ಸೊಪ್ಪು ತುಂಬಿಟ್ರೆ ಸ್ವಲ್ಪ ಲವಣ ಹಾಕ್ತೀನಿ, ಚೆನ್ನಾಗಿರುತ್ತೆ ಅಷ್ಟೇ. ಇದು ಬೇರೆ ಮೇಲೆ ಸೊಪ್ಪಿರೋ ಜಾಸ್ತಿ ಇದೆ. ಕೆಲವು ಸೊಪ್ಪುಗಳ ಹೆಸರು ಗೊತ್ತು, ಬಟ್ ಕೆಲವು ಸೊಪ್ಪುಗಳ ಹೆಸರುಗಳು ಗೊತ್ತಿಲ್ಲ. ಜಾಕಡಿ ಸೊಪ್ಪು ಅಂತ ತುಂಬ ಇದೆ, ಆರೋಗ್ಯಕ್ಕೆ ಒಳ್ಳೆ ಅಂತ ಸೊಪ್ಪುಗಳೇ. ಸ್ವಲ್ಪ ಲವಣ ಹಾಕೋಣ, ಯಾಕೆಂದರೆ ಉಪ್ಸರಲ್ಲಿ ನೋಡ್ಕೊಂಡು ಹಾಕೋಣ. ಸಣ್ಣವರಲ್ಲಿ ಮುಚ್ಚಿಬಿಡೋಣ. ಎಷ್ಟು ದಿನ ಹೋಮ್ವರ್ಕು? ಕಾಲು ಹಿಡ್ಕೊಂಡು ಬರ್ತಾರೆ ನನಗೆ. ಲಕ್ಕಿ ನೀನು ಹಿಂಗೆ ಆಡೋದು ಕಲ್ವ, ನಾನು ಬಿಡೋದಲ್ಲ ನಿನ್ನ, ಕೂಡಾಕೋದು ನಿನ್ನ. ಹಾಂ, ಕುಣಿಯೋದು. ಅವಳಿಗೇನೋ ಸಿಕ್ತಂಗೆ ಆಗ್ಬಿಟ್ಟದ ಈಗ. ಹಾಂ, ಇನ್ನು ಎಷ್ಟೈತೆ? ಹಾಂ, ಅಕ್ಕಮ್ಮ ಬಾ ಬಾ ಬಾ, ಅಕ್ಕ ಬರ್ಕೊತಾಳೆ ಬಾ. ನಾನು ನಿನ್ಗೆ ಹಾಕಿದ್ದೀನಿ, ಇವಾಗಲೂ ಹಾಕಲ್ಲ ಇನ್ನು. ಅಲ್ಲಿ ಹಾಕು, ಊಟ ಹಾಕು ಅಂತ ನಾನು ಹಾಕಲ್ಲ ಆಮೇಲೆ ಹಾಕಲ್ಲ. ಯಾಕೆ ಹಾಕ್ಬೇಕು ನಿನಗೆ? ಹಾಂ, ಏನು ಹಾಕಿ? ನಾನು ಹಾಕಲ್ಲ. ಅಲ್ಲಿ ನೋಡಿ ಫ್ರೆಂಡ್ಸ್, ಊಟ ಹಾಕಿಲ್ಲ ಅಂತ ಊಟ ಹಾಕಿದ್ದೀನಿ, ತಿರ್ಗಿ ಹಾಕು ಅಂತ ಹೆಂಗೆ ಆಡ್ತಾ ಇದ್ದಾರೆ. ಹಾಕ್ಬೇಕಾ? ಹಾಕ್ಬೇಕೇನೆ? ಹಾಂ, ಸೊ ಫೈನಲಿ ಮುದ್ದೆಗೆ ಇಟ್ಟಿದ್ದೀನಿ. ಥರ ಆಗಿದೆ. ಪಲ್ಯ ಮಾಡಿ ತುಂಬ ಚೆನ್ನಾಗಿರೋದು, ಬಟ್ ಮಾಡೋಕ್ಕಾಗಲಿಲ್ಲ. ಸೊ ಈ ಮುದ್ದೆ ತಿರುಗ್ಬಿಟ್ಟು ಇನ್ನೇನು ಅಮ್ಮ ಬಂದೇ ಇಲ್ಲ, ಇನ್ನೂ 7 ಗಂಟೆ ಮೇಲೆ ಆಯಿತು. ನಮ್ಮ ಅಮ್ಮನೂ ಬಂದಿಲ್ಲ, ನಮ್ಮ ಮನೆಯವರು ಬಂದಿಲ್ಲ. ನೋಡಬೇಕು ಏನು ಅಂತ. ನೋಡಿ, ಏಯ್ ಸಾಕಲ್ವೇನೆ? ಸಾಕಲ್ವಾ? ಹಾಂ, ನನಗೆ ಹೊಡಿತೀಯಾ? ಹಾಂ, ಓಯ್ ಲಕ್ಕು, ನನಗೆ ಹೊಡಿತೀಯಾ? ಏನು ಮಾಡಿದೆ ಇವತ್ತು? ಹೋಮ್ವರ್ಕ್ ಬರದೆ, ಹಾಂ, ಆಂಟಿಕಲ್ ಡಿಕ್ಟೇಷನ್ ಮಾಡಿಸ್ಕೊಂಡೆ, ಹಾಂ ಅಷ್ಟೇ. ಹಾಂ, ನೀಟಾಗೆಲ್ಲ ಮಾಡ್ದಾ? ಏನಂತಿತ್ತು ಆಂಟಿ? ಆಂಟಿ ಹಾಂ, ನೀನು ಹಾಂ, ಪ್ರಾಕ್ಟೀಸ್ ಆಗಬೇಕಿವಾಗ ಅಂತ ಅಂತೆ. ಪ್ರಾಕ್ಟೀಸು ಆಗಬೇಕಿನ್ನ ಅಂತ. ಹ್ಞೂ, ನೀನು ಓದ್ಬೇಕು ಚೆನ್ನಾಗಿ. ಸುಸ್ತಾಗ್ಬಿಡ್ತು. ಯಾಕೆ? ಅಲ್ಲಿಂದ ಓಡ್ ಬಂದ? ಇಲ್ಲ, ಟ್ಯೂಷನ್ ಮನೆಯಿಂದ? ಇಲ್ಲಪ್ಪ. ಮತ್ತೆ ಪಪ್ಪ ತಾನೇ ಬಿಟ್ಟಿದ್ದು? ಹ್ಞೂ, ಇವ್ ನೋಡಿ ಬಂದು ಮನಗಿರುದ. ಏಯ್ ಲಕ್ಕಮ್ಮ, ತಿರ್ಗೊಂಡು ನೋಡಿ, ತಿರ್ಗಿ ಹೆಂಗೆ ನೋಡಕ್ಕ ಆಗ್ತಾಳೆ. ನೋಡಕ್ಕೆ ಹೋಗಿ ಅದೆಷ್ಟು ನೋಡಕ್ಕೆ ಎಷ್ಟು ಬೇಕಷ್ಟು ಹಾಕಿಸ್ಕೊ, ನಾಳೆಗೆ ಹಾಕಿಸ್ಕೋವಿ. ಎಷ್ಟು ಬೇಕು ತಗ್ದಂಗೆ ಮಾಡ್ಬಿಡು, ನಾನು ಹಾಕೊಟ್ಬಿಡ್ತೀನಿ. ನಾಳೆ ಅಷ್ಟೊಂದು ಬರೀತ್ಯಾ? ಒಂದು 5 ಹಾಕಿಸ್ಕೋಗಪ್ಪ. ಏ ಇದು ಎಲ್ಲ 200 4 ಹಾಕು. 100 ಎಲ್ಲ 100ಏನಾ? ಡೈರಿ ತೋರಿಸೋವಾಗಲಿ, ಡೈರಿ ತೋರಿಸಾಯ್ತು. ಫಸ್ಟ್ ಡೈರಿ ಕೊಡು ಅಕ್ಕನ ಕೈಗೆ. ನಾನು ನೋಡ್ದೆ ಕಣ, ಅಕ್ಕನ ಕೈ ಡೈರಿ ಕೊಡು. ಅಕ್ಕನ ಕೈ ಕೊಡು. ಏ ಕೊಡೋ ಸುಮ್ಮನೆ. ಅವಳು ಒಂದು 5 ರ್ಯಾಪರ್ ಕುಕ್ಕಿ ಅಷ್ಟೊಂದು ಮಾತಾಡ್ತಾವಳಲ್ಲಿ. ಆಯ್ತು, ನೀನೀಗ ಬಾಗಿಸ್ಕೊಂಡು ನಿಂಗೆ ತಪ್ತಾನೆ ಅದು.
ಯಾಕೆ ಬರ್ದಿಲ್ಲ ಹಾಂ ಏನಂದ್ರೆ ಅಮಿತರಿ ಬರ್ತ್ ಕಳ್ಸವ್ರೆ ಅಂತ ಅಂದಿತ್ತ ಅದೇನು ಇದು ಕಂಪ್ಲೇಂಟ್ ಬುಕ್ ಕಣೆ ಎಲ್ಲ ಕಂಪ್ಲೇಂಟ್ ಬುಕ್ ಹೋಗು ಓವರ ಆಯಿತು ಬರ್ತ್ಕೊಡೆ ಏನ ಡೈರಿ ಸೈನ್ ಹಾಕಿಸು ಅಂತ ನಾನು ಹೇಳ್ತಾ ಇದ್ದೀನಿ ಓ ಚೆನ್ನಾಗಿ ಮಾಡ್ತೀಯ ನೀನು ನನ್ನ ಪೌಚ್ ಮುಟ್ಬಿಟ್ಟು ಒಂದು ಪೆನ್ ಎತ್ತು ಅಷ್ಟೇ ಎಲ್ಲ ಪೆನ್ ಎತ್ತು ತೆಗಿಬೇಡ ನೀನಲ್ಲಿ ಏನು ಬರೆಯೇನೆ ಮನೆ ಪತ್ರ ಮನೆ ಬರ್ತಾನೆ ಬರ್ದ್ಬಿಡೋನೆ ಮಾತಾಡಕ್ಕಾಯ್ತದೆ ಒಂದು ಡೈರಿ ಸೈನ್ ಹಾಕಿಸ್ಕೊಳಕ್ ಬರಲ್ಲ ಯಶು ಬಂದ ತಕ್ಷಣ ಬರ್ಸ್ಕೊಳ್ಳು ಡೈರಿ ಸೈನ್ ಮಾಡಿಸೋ ನಿನ್ನ ಮಗನಿಗೆ ಈ ವಯಸ್ಸಿಗೆ ಏನು ಮಾಡೋದು ಅದೊಂದು ಈಗ ಅದಕ್ಕೆ ಕಟ್ಟಾಕ್ತೀನಿ ಈಚೆಗೆ ಅದನ್ನ ಮತ್ತು ಈಗ ಅದೆಷ್ಟು ನೋಡಿ ಹಾಕಿಸ್ಕೊಂಡು ಬರೀ ವಿಭಿನ್ನೆ ಬರೀ ಇಷ್ಟೇ ಸೊ ಫೈನಲಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಕೊನೆಗೂ ಅಕ್ಕ ತಮ್ಮ ಒಂದು ರೌಂಡ್ ಜಗಳ ಮಾಡಿದ್ರು. ಅವ್ನ ಕಣ್ಣ ನೀರು ಹಾಕ್ಸಿದ್ಲು ಅವಳು, ಸಮಾಧಾನ ಆಯಿತು ಅವಳಿಗೆ. ಆಮೇಲೆ ನೈಸಲ್ಲಿ ಮಾತಾಡಿಕೊಂಡು ರ್ಯಾಪರ್ ಹಾಕೊಡೋಕ್ಕೆ ಎಷ್ಟು ಜಗಳ ಮಾಡಿ ಕಂಪ್ಲೇಂಟ್ ಮಾಡಿದ್ರು ಅಂತ ಅಂದರೆ ನನಗಂತೂ ನೋವರು ಯಪ್ಪ ಅನಿಸ್ಬಿಡ್ತು. ಅವ್ನು ಟ್ಯೂಷನ್ಗೆ ಹೋಗಿ ಬಂದರು. ಇದೇ ಥರ ನಮ್ಮ ಮನೆ ಪರಿಸ್ಥಿತಿ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗಿ.